ತೀರ್ಥ ಭಗವತ್ ಪಾದಾಚಾರ್ಯೋ ನಮಃ. ಯಾವುದೇ ಒಂದು ನಾವು ಕಲಿತು ಅದನ್ನು ಬೇರೆ ಜನರ ಜೊತೆಗೆ ಹಂಚ್ಕೊಳ್ಳೋದು ಅನ್ನೋದು ತುಂಬ ವಿಶೇಷವಾದದ್ದು. ಅದಕ್ಕೆ ನಾನು ಇಷ್ಟು ಚಿಕ್ಕ ವಯಸ್ಸಲ್ಲಿ ಮಹಾಲಕ್ಷ್ಮಿ ಅವರು ಈ ಕಾರ್ಯಕ್ರಮವನ್ನು ವಹಿಸ್ಕೊಂಡು ಆ ಊರಿಂದ ಇಲ್ಲಿ ಬಂದು ಮಾಡಿಸ್ತಾ ಇದ್ದಾರಲ್ಲ. ಯಾಕೆ ಮಾಡಿಸ್ತಾ ಇದ್ದಾರೆ? ಇಲ್ಲಿರೋ ಮಕ್ಕಳಿಗೆ ಅನುಕೂಲ ಆಗಬೇಕು. 10 ಜನ ಇಲ್ಲಿ ಇರೋಂಥವ್ರಿಗೆ ನಾವು ಅನುಕೂಲ ಮಾಡಿಕೊಡೋದಕ್ಕಿಂತ ನಾ ಅಲ್ಲಿ ಮಾಡ್ತೀನಿ, ನೀವೆಲ್ಲ ಅಲ್ಲಿ ಬನ್ನಿ ಅಂತ ಹೇಳಿರ್ಬೋದು. ಅವರು ಹಾಗೆ ಮಾಡಲಿಲ್ಲ ಅಂತ ಅನ್ನೋದೇ ಅವ್ರದ್ದು ಒಂದು ತುಂಬ ಹೆಗ್ಗಳಿಕೆ. ಪ್ಲಸ್ ಇನ್ನೊಂದು ಮಹಾಲಕ್ಷ್ಮಿ ಹತ್ರ ಏನು ಅಂತಂದರೆ ಅದಕ್ಕೆ ಒಂದು ಸಮಯ ಕೊಡಬೇಕಾಗತ್ತೆ. ಮಾಡಬೇಕಾದ ಕೆಲಸ ಅಂತಂದರೆ ಅದಕ್ಕೆ ನಾವು ಡೆಫಿನೆಟಾಗಿ ನಾವು ಒಂದು ಸಮಯ ಕೊಟ್ಟು ಅದನ್ನ ಮುಂದುವರಿಸ್ಕೊಳ್ಳೋಕ್ಕೆ ಇಂಥ ಸಂದರ್ಭಗಳನ್ನು ಕ್ರಿಯೇಟ್ ಮಾಡಬೇಕು. ಯಾಕೆ ಅಂತಂದರೆ ಜನರಿಗೇನು ಮಕ್ಕಳು ಈ ಥರ ಹೇಳುವಾಗ ಅವರಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಅವರಿಗೆ ನಾವು ಈ ಥರ ಹೇಳಬೇಕು ಮುಂದೆ ಅಂತ ಅನ್ನೋಂಥ ಒಂದು ಇನ್ಸ್ಪಿರೇಷನ್ ಇರುತ್ತೆ. ನಮಗೆ ಮುಂದಿನ ಕಾಲದಲ್ಲಿ ಎಷ್ಟು ಜನಕ್ಕೆ ಹರಿಕಥೆಯನ್ನು ಶ್ರವಣ ಮಾಡಿಸುವಂಥ ಭಾಗ್ಯವನ್ನು ಈ ಹುಡುಗರೆಲ್ಲ ಮುಂದೆ ಹೇಳೋರಾಗಿ ಇರ್ಬೋದು. ಅದರಲ್ಲಿ ಒಂದಿಷ್ಟು ಜನ ದೇ ಮೈಟ್ ಕಮ್ ಅಪ್ ಟು ವೆರಿ ಗುಡ್ ಸ್ಪೀಕರ್ಸ್ ಆಲ್ಸೋ, ಬಿಕಾಸ್ ಎನಿಥಿಂಗ್ ಟ್ರೈನಿಂಗ್ ಇಸ್ ಇಂಪಾರ್ಟೆಂಟ್. ಚಿಕ್ಕ ವಯಸ್ಸಿನಿಂದ ಹೇಳ್ಕೊಟ್ಟು ಅವ್ರಿಗೆ ಒಂದು ಮೆಥಡಾಲಜಿ ಸಿಕ್ಬಿಡುತ್ತೆ. ಕೇಳ್ತಾ ಹೆಚ್ಚಾಗಿ ಅವ್ರಿಗೆ ಹಂಚ್ಕೊಳ್ಳೋಕ್ಕೇನೋ ಒಂದು ಒಳ್ಳೆ ಅವಕಾಶ ನಿರ್ಮಾಣ ಆಗತ್ತೆ. ದೇವರು ನೋಡ್ಕೋತಾನೆ ಅದನ್ನೆಲ್ಲ. ನಮ್ಮಲ್ಲಿ ಏನಾದರೂ ಒಂದು ತುಡಿತಾ ಇದ್ರೆ ಅದಕ್ಕೆ ಬೇಕಾದದ್ದನ್ನು ಅವ್ನು ನಡೆಸಿಕೊಡ್ತಾನೆ. ಸೊ ಇವಾಗ ಹರಿಕಥೆ ಅಂತ ಅನ್ನೋದು ಏನಕ್ಕೆ ಮುಖ್ಯ ಅಂತ ಕೇಳಿದ್ರೆ, ದಾಸರುಗಳೆಲ್ಲ ಹೇಳ್ತಾರೆ ಹರಿಕಥಾ ಶ್ರವಣ ಮಾಡೋ ನಿರಂತರ ಅಂತ. ಹರಿಕಥೆ ಅಂತಂದ್ರೆ ಏನು? ಹರಿಯ ಗುಣಗಳು, ಹರಿಯ ರೂಪಗಳು, ಹರಿಯ ಕ್ರಿಯೆಗಳು ಅಂತ. ಅವನು ಅವತಾರಗಳನ್ನು ತಗೊಂಡಿದ್ದೆ ಜನರಿಗೆ ಸುಲಭವಾಗಿ ಭಗವಂತನ ಧ್ಯಾನ ಮತ್ತೆ ಅವನ ಗುಣಾನುಸಂಧಾನ ಮಾಡೋದಕ್ಕಾಗಿ. ಈಗ ಕೃಷ್ಣಾವತಾರ ನಾವು ತಗೊಂಡ್ರೆ ಸುಲಭವಾಗಿ ನಮ್ಗೆ ಅವನ ರೂಪನ್ನ ನಾವು ಧ್ಯಾನ ಮಾಡೋ ಹಂಗಿರ್ತಾನ ಅವನು. ಯಾಕೆಂದ್ರೆ 2 ಕೈಗಳಿಂದ ಅವನು ಅಲ್ಲಿ ಅಂಬೆಗಾಲಿ ಇಟ್ಕೊಂಡು ಓಡಿದ. ಇವೆಲ್ಲ ಜನರು ನೋಡ್ತಾ ಇರುವಂತ ವಿಷಯವಾಗಿದ್ರೆ ಅವ್ರಿಗೆ ಸುಲಭವಾಗಿ ಅರ್ಥ ಮಾಡ್ಕೊಂತ ಇದ್ರಲ್ಲಿ ಒಂದು ತುಂಬಿಸ್ಕೋತಾರೆ. ಈ ಮಗು ಯಾರನ್ನು ನಾನು ಧ್ಯಾನ ಮಾಡ್ತಾ ಇದ್ದೀನೋ ಅವರು ಸಾಮಾನ್ಯವಾದ ಮಕ್ಕಳ ತರ ಅಲ್ಲ, ಅವನು ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನ. ಅವನು ಈ ತರ ಚಿಕ್ಕ ಮಗುವಾಗಿ ಆಮೇಲೆ ದೊಡ್ಡವನಾಗುವಂತ ವಿಷಯ ತರ ಅವನು ತೋರಿಸ್ಕೊಂತ ಇದ್ದಾನ. ಆದ್ರೆ ಹರಿ ಸರ್ವೋತ್ತಮ. ಪುಟ್ಟ ಮಗುವಾಗಿರುವಾಗಲೇ ಅವನೇನ್ ಮಾಡಿದ? ಫಸ್ಟು ಕೂತನಿ ಸಂಹಾರ ಆಯ್ತು. ಅಷ್ಟು ದೊಡ್ಡದಾಗಿ ಅವಳು ಬಿದ್ದಿದ್ಲು ಆ ರಾಕ್ಷಸಿ. ಅವಳನ್ನು ಇವನು ಒಂದೇ ನಿಮಿಷವಾಗಿ ಹೀಗೆ ಸಂಹಾರ ಮಾಡಿದ ಅಂತ ಅನ್ನೋದೇ ಅವನ ಮಹತ್ವದ ತಿಳುವಳಿಕೆ. ಸೊ ಏನಾಗುತ್ತೆ, ಅವರಿಗೆ ಮನಸ್ಸೊಳಗೆ ನಾಟಿ ಬಿಡುತ್ತೆ. ಈ ತರ ಒಂದು ನಾವು ಎಕ್ಸ್ಪ್ಲನೇಷನ್ ಕೊಡ್ತಾ ಹೇಗೆ ಅವನು ಮಾಡಿದ ಈ ಕಾರ್ಯ ಅಂತ ಅದನ್ನು ಅವ್ರ ಮನಸ್ಸಲ್ಲಿ ಇಟ್ಕೊಂಡಾಗ ಡೆಫಿನೆಟ್ಲಿ ಕೃಷ್ಣ ಅಂತಂದ್ರೆ ಅವ್ನು ನಮ್ಮ ತರ ಅಲ್ಲ, ಅವನು ಸಮಥಿಂಗ್ ಡಿಫ್ರೆಂಟ್ ಅಂತ ಫಸ್ಟ್ ತಿಳ್ಕೊಂತಾರೆ. ಮುಂದೆ ಹೋಗ್ತಾ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಅವರಿಗೆ ಅವನ ಸಾಮರ್ಥ್ಯ, ಅವನ ವ್ಯಕ್ತಿತ್ವ ಅಂತಂದ್ರೆ ಯಾರು ಏನು ಮಾಡಿಸ್ಬೇಕು ಅಂತಂದ್ರು ಅವನ ಇಚ್ಛೆ ಇಲ್ಲದೇನೆ ಮಾಡೋಕ್ಕಾಗಲ್ಲ ಅಂತ ಅನ್ನೋಂಥ ನಿರ್ಧಾರಕ್ಕೆ ಅವ್ರು ಬರ್ತಾರೆ. ಅದೇ ಅವ್ರಿಗೆ ತಾರಕ. ಲೋಕದಲ್ಲಿ ನಮಗೆಲ್ಲ ಯಾಕೆ ದುಃಖಾದಿಗಳು ಬರುತ್ತೆ ಅಂತಂದ್ರೆ ನಾನು ಮಾಡ್ತೀವಿ ಹೊರಡ್ತೀವಿ, ಅದು ನಡೆಯೋದಿಲ್ಲ, ಅವಾಗ ನಿಮ್ಗೆ ದುಃಖ ಆಗುತ್ತೆ. ಸಕ್ಸಸ್ ಬರಲಿಲ್ಲ ಅಂತಂದ್ರೆ ತಕ್ಷಣ ಎಲ್ಲರಿಗೂ ಡಿಪ್ರೆಷನ್. ಬಟ್ ಯಾವಾಗ ನಾವು ಒಂದು ಕಾರ್ಯ ಮಾಡೋದ್ರಲ್ಲಿ ಫುಲ್ ಸಂಕಲ್ಪ ಇಟ್ಕೋಬೇಕು, ಮಾಡ್ತೀನಿ ಅಂತ, ಭಗವಂತನ ಅನುಗ್ರಹದಿಂದ ಮಾಡ್ತೀನಿ ಅಂತ ಅನ್ನೋದು. ಹಾಗೆ ನಾವು ಸಂಕಲ್ಪ ಮಾಡಿಕೊಂಡು ನಮ್ಮ ಪೂರ್ತಿ ಎಫರ್ಟ್ ಯಾರು ನೋಡ್ಬೇಕಾದಿಲ್ಲ. ನಿಮ್ಮ ಮನಸ್ಸೊಳಗೆ ನೀವು ಪೂರ್ತಿ ಎಫರ್ಟ್ ಹಾಕಿದ್ರ ಅದೇ ಮುಖ್ಯ ಭಗವಂತನಿಗೆ. ಬೇರೆಯವ್ರಿಗೆ ಏನು ನೀವು ಎಫರ್ಟ್ ಮಾಡಿದ್ರಾ ಮಾಡಲಿಲ್ವಾ ಅದೆಲ್ಲ ಏನು ಲೆಕ್ಕವೇ ಇಲ್ಲ. ದೇವ್ರು ನೋಡ್ತಾ ಇರ್ತಾನ. ಇವ್ರು ಪೂರ್ತಿ ಎಫರ್ಟ್ ಮಾಡಿದ್ರ ಸಾಕು, ನಿಮ್ಗೆ ಫುಲ್ ಮಾರ್ಕ್ಸ್ ಕೊಡ್ತಾನ. ನೀವು ಸಕ್ಸಸ್ ಆಗಲಿಲ್ಲ ಅದಿಲ್ಲ ಅಲ್ಲ. ಅವ್ರಿಗೆ ಅಂತಾನೆ ಕರ್ಮಣ್ಯವಾಧಿಕಾರಸ್ಥೆ. ಇವಾಗ ನೀವು ಎಲ್ಲ ಪುಟ್ಟ ಮಕ್ಕಳು ಬಂದಿದ್ರಿ, ನಿಮ್ಮ ಕರ್ಮ ಏನು? ನಿಮ್ಮ ತಂದೆ ತಾಯಂದ್ರು ಈ ತರದ ಒಳ್ಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಜೋಡಿಸಿದ್ದಾರೆ. ಇದರಲ್ಲಿ ನೀವು ಕಿವಿ ಕೊಟ್ಟು ಕೇಳ್ಕೋಬೇಕು, ಏನ್ ಕತೆ ಹೇಳ್ತಾರೆ. ನಿಮ್ಗೆ ಪ್ರಶ್ನೆ ಬರುತ್ತಾ? ಅಕ್ಕ ಕತೆ ಹೇಳುವಾಗ ನಿಮ್ಗೆ ಪ್ರಶ್ನೆ ಬರುತ್ತಾ? ಪುಟ್ಟ ಸ್ವರ ಏನಾದ್ರೂ ಪ್ರಶ್ನೆ ಬಂದ್ರೆ ಕೇಳಿದ್ರು. ಯಾಕೆ ನೀನ್ ಸ್ವರ ಸಾರಿ ಇವಳು ನಿತ್ಯ. ಓಕೆ, ಸ್ವರ ಹೇಳು. ನಿಂಗೆ ಯಾವ್ದಾದ್ರೂ ಏನಾದ್ರು ಪ್ರಶ್ನೆ ಬಂತಾ ಕತೆ ಹೇಳುವಾಗ? ಬಂದ್ರೆ ಕೇಳು ನೆಕ್ಸ್ಟ್ ಟೈಮ್. ಓಕೆ, ಇವಾಗ ಕತೆ ಹೇಳ್ತಾ ಇರ್ತಾರಲ್ವಾ, ಅಕ್ಕ ಇದು ಯಾಕೆ ಹಿಂಗಿದೆ ಅಂತ ಕೇಳು. ಅವಾಗ ಏನಾಗುತ್ತೆ, ನೀನು ಕ್ವಶನ್ ಮಾಡ್ತಾ ತಂಗ ನಿಂಗೆ ಅರ್ಥ ಆಗೋದು ಏನದು ಅಂತ, ಅದು ಹಿನ್ನೆಲೆ ಏನು, ಯಾಕೆ ಇದಾಯಿತು, ಇವೆಲ್ಲ ಸ್ವಲ್ಪವಾಗಿ ತಿಳ್ಕೊಂಡು ನೀವು ಅದನ್ನು ಇನ್ನೊಬ್ರಿಗೆ ಹೋಗೋಕ್ಕೆ ಹೇಳೋದಕ್ಕಷ್ಟು ಸಮರ್ಥರಾಗ್ತೀರ. ಆ್ಯಂಡ್ ಇನ್ನೊಂದೇನು ಅಂದರೆ ಕಂಟಿನ್ಯೂಟಿ ಇಸ್ ಇಂಪಾರ್ಟೆಂಟ್. ದಿಸ್ ಇಸ್ ಫಾರ್ ಆಲ್ ದ ಪೇರೆಂಟ್ಸ್.
ಒಂದು ವರ್ಷ ಕೇಳಿದೆವೋ ಇನ್ನೊಂದು ದಿವಸ ಏನೋ ಎಕ್ಸಾಮ್ ಬಂತು ಬಿಡ್ತೀವಿ ಅಂತಿಲ್ಲ. ಆಸ್ ಮಚ್ ಆಸ್ ಪಾಸಿಬಲ್ ನಮ್ಮ ಒಂದು ಇದರಲ್ಲಿ ನಾವು ಯಾವಾಗಲೂ ತೊಡಗಿಸ್ಬೇಕು ಮಕ್ಕಳನ್ನ. ಅವರು 10th ಸ್ಟ್ಯಾಂಡರ್ಡ್ ಬಂದರು, 6ನೇ ಸ್ಟ್ಯಾಂಡರ್ಡ್ ಬಂದರು, ಏನು ಸ್ಟ್ಯಾಂಡರ್ಡ್ ಬೇಕಾದ್ರೆ ಬರಲಿ, ಅಲ್ಲಿ ನೀವು ಹೆಂಗೆ ಊಟಕ್ಕೆ ಹಾಕ್ತಾ ಮನೇಲಿ ಇಟ್ಕೊಂಡು ನಿದ್ದೆ ಮಾಡೋದು ಇದ್ದೇ ಇರತ್ತೋ ಆ ಥರ ದೇವ್ರ ಕಾರ್ಯ ಅಂತ ಅನ್ನೋದು ನಿತ್ಯವೂ ಇದ್ದೇ ಇರಬೇಕು. ಹೆಣ್ಮಕ್ಳಿಗೇನು ಹೆಣ್ಮಕ್ಳಿಗೆ ನಾವು ಒಂದು ಮುಂಜಿ ಮಾಡ್ತೇವೆ, ಅವ್ರನ್ನ ನಿತ್ಯವೂ ಕೂಡ ಒಂದು ಸಂಧ್ಯಾವನ್ನ ಕೂಡಿಸ್ತೇವೆ. ಹೆಣ್ಮಕ್ಳಿಗೆ ಕೂಡ ನಾವು ಆ ಥರ ಅಭ್ಯಾಸ ಮಾಡಿಸ್ಬೇಕು. ಶ್ರೀಕೃಷ್ಣಾಯ ನಮಃ ಹೇಳ್ತಾ ಈ ಕಥೆಯನ್ನು ನೀನು ಮನಸ್ಸಲ್ಲಿ ಸ್ಮರಣೆ ಮಾಡು. ಈ ಥರ ನಾವು ಹೆಣ್ಮಕ್ಳಿಗೆ ಹೆಚ್ಚು ಒತ್ತು ಕೊಡಬೇಕು. ಬಿಕಾಸ್ ದೇ ಆರ್ ದ ಟಾರ್ಚ್ ಬೇರರ್ಸ್ ಫಾರ್ ದ ನೆಕ್ಸ್ಟ್ ಜನ್ರೇಷನ್. ಅವ್ರ ಹತ್ರ ಇದ್ರೆ ತಾನು ಅವ್ರ ಮಕ್ಳಿಗೆ ಕೊಡೋರು ಅಂತ ನಮ್ಮ ಗುರುಗಳು ತುಂಬ ಹೇಳೋರು. ಮಕ್ಕಳಿಗೆ ಹೆಣ್ಮಕ್ಳಿಗೆ ಹೇಳಿಸ್ಕೊಡಿ ಎಲ್ಲವೂ, ಆವಾಗ ಅವರು ಮಕ್ಕಳಿಗೆ ಹೇಳಿಕೊಡ್ತಾರೆ ಅಂತ. ಸೊ ಆ ಥರದ ಕಾರ್ಯದಲ್ಲಿ ನಮಗೆ ಬೆಂಬಲವಾಗಿದ್ದವರು ಈ ಮಠದಲ್ಲಿ ನಿರ್ವಾಹಕರಾಗಿ, ಅವರು ಓನರ್ ಆಗಿ, ಅವರೆಲ್ಲ ಥರಲ್ಲೂ ಶ್ರದ್ಧೆ ಇಟ್ಕೊಂಡು ಮಾಡ್ತಾ ಇರುವಂಥವ್ರು ವೇದವ್ಯಾಸಾಚಾರ್ಯರು. ಸೊ ನಾ 15 ವರ್ಷದಿಂದ ಈ ಮಠದಲ್ಲಿ ಬಂದು ಹೋಗ್ತಾ ಇದ್ದೀನಿ. ಇಲ್ಲೇ ನಾವು ಗುರುವಾರ ಪಾಠ ನಡೆಯುತ್ತೆ. ಯಾವಾಗ ಒಂದು ಸಂದರ್ಭ ಸಿಕ್ಕಿದ್ರೆ ನಮ್ಮ ಗ್ರೂಪ್ ಅವ್ರಿಗೆಲ್ಲ ಅವರು ಇದರಲ್ಲಿ ಅವಕಾಶ ಕೊಡ್ತಾರೆ. ರಾಯರ ಆರಾಧನೆಯಲ್ಲಿ ಇದು ದೇವರು ಹಾಡು ಚಿಂತನೆಗಳು, ಹಾಡು ಹೇಳೋದಕ್ಕೆ, ಭಜನೆಗೆ ಎಲ್ಲದಕ್ಕೂ ಅವಕಾಶ ಕೊಡ್ತಾರೆ. ಈ ಥರ ಪ್ರೋಗ್ರಾಮ್ಸ್ ಮಾಡೋದಕ್ಕೂ ಒಂದು ನಿಮಿಷನೂ ಹೆಸಿಟೇಟ್ ಮಾಡಲಿಲ್ಲ ಅವರು. ಯಾರು ಓಕೆ ಮಾಡೋಣ, ನಿಮ್ಗೆ ಈ ರೂಮ್ ನಾನು ಫಿಕ್ಸ್ ಮಾಡಿ ಇಡ್ತೀನಿ ಅಂತಂದ್ರು. ಸೊ ಆ ಥರದ ಬೆಂಬಲ ನಮ್ಗೆ ಯಾಕೆ ಬರ್ತಾ ಇದೆ ಅಂತಂದರೆ ನಾವು ನಡೀತಾ ಇರೋಂಥ ಹಾದಿಯಲ್ಲಿ ಗುರುಗಳ ಅನುಗ್ರಹ ಇದೆ ಅಂತ ಅರ್ಥ. ನಾವೇನು ಶ್ರಮ ಪಡ್ದೇನೆ ನಮಗೆ ಸಿಗ್ತಾ ಇದೆ ಅಂತಂದರೆ ನಮ್ದಲ್ಲ, ಅದು ಗುರುಗಳ ಅನುಗ್ರಹ. ಅವ್ರು ಮಾಡ್ರಿ, ಮುಂದೆ ಹೋಗ್ರಿ ಅಂತ ನಿಮಗೆ ಒಳ್ಳೆ ಸಂದೇಶ ಅದು. ಇನ್ನಷ್ಟು ಮಕ್ಕಳಿಗೆ ಹೇಳ್ಕೊಡ್ತಾ ಇನ್ನೂ ಜನರು, ನಿಮ್ಮ ಫ್ರೆಂಡ್ಸು, ಇವ್ರ ಹೆಸರು ಪದ್ಮ ಅವರು, ಮತ್ತು ಇನ್ಯಾರು ನೀವೆಲ್ಲನೂ ಶುರು ಮಾಡ್ಬೋದು. ಸ್ಟಾರ್ಟ್ ಸ್ಟಡಿಂಗ್ ಭಾಗವತಂನ ಓದ್ತಾ ಇದ್ರೆ ನಿಮಗೂ ಬರುತ್ತೆ. ಎಷ್ಟು ಮಕ್ಕಳು ಇದ್ದಾರೆ, ಇವ್ರದ್ದು ಒಬ್ಬರೇ ಗ್ರೂಪ್ ಇರಬೇಕಾದಿಲ್ಲ. ನೀವೆಲ್ಲರೂ ಒಂದು ಟೀಮ್ ಫಾರ್ಮ್ ಮಾಡಿ ನೀವು ಹೇಳ್ಕೊಡೋಕೆ ಶುರು ಮಾಡ್ಬೋದು. ಪ್ರಾಕ್ಟಿಸ್, ಲಿಸನ್ ಎವ್ರಿ ಡೇ ಟು ಭಾಗವತ ಸ್ಟೋರೀಸ್, ರೀಡ್ ಎವ್ರಿ ಡೇ. ದೆನ್ ಆಫ್ಟರ್ 1 year ಯು ಕ್ಯಾನ್ ಸ್ಟಾರ್ಟ್ ದ ಕ್ಲಾಸ್. ಹಾಗೆ ಕತೆ ಹೇಳೋದಕ್ಕೆ ನಿಮಗೂ ಅಭ್ಯಾಸ ಇರುತ್ತೆ, ಮಕ್ಕಳಿಗೆ ಹೇಳಿ ಎಲ್ಲರಿಗೂ ಇರುತ್ತೆ. ಸೊ ವಿ ನೀಡ್ ಟು ಬಿಲ್ಡ್ ಮೋರ್ ಆ್ಯಂಡ್ ಮೋರ್ ಪೀಪಲ್ ಇನ್ ಟು ದಿಸ್ ಟೀಮ್ ಸೊ ದ್ಯಾಟ್ ತುಂಬ ಜನಕ್ಕೆ ಪ್ರಚಾರ ಆಗುತ್ತೆ ಅಂತ. ಇಷ್ಟಕ್ಕೆ ತುಂಬ ಇನ್ಸ್ಪೈರಿಂಗ. ನಮ್ಮ ಗ್ರೂಪ್ ಅವರೆಲ್ಲ ಹೇಳಿದ್ರು ಈ ಮಕ್ಕಳು ನೋಡ್ರೆ ನಮಗೆ ತುಂಬ ಖುಷಿ ಆಗ್ತಾ ಇದೆ, ಕೇಳೋದಕ್ಕೆ ತುಂಬ ಇಷ್ಟವಾಗಿದೆ. ಸೊ ಅವರೆಲ್ಲ ಬಂದು ಹೇಳಿ ನಾವೆಲ್ಲ ಕೇಳ್ತೀವಿ ಸುಖವಾಗಿ. ಶ್ರೀಕೃಷ್ಣ.